ನಮಸ್ಕಾರ. ಈ ಕ್ಷೇತ್ರದಲ್ಲಿ ಮದುವೆ ಆದರೆ ಗಂಡ ಹೆಂಡತಿ ಸುಖವಾಗಿ ಬಾಳ್ತಾರೆ. ಮತ್ತು ಹುಟ್ಟೋ ಮಗು ಕೂಡ ಸುಖವಾಗಿ ಇರುತ್ತೆ, ಸುಖವಾಗಿ ಬೆಳೆಯುತ್ತೆ. ಮತ್ತು ಯಾರ್ಯಾರು ಗಂಡ ಹೆಂಡತಿ ಪುನರ್ವಿವಾಹ ಪುನರ್ವಿವಾಹ ಮರುಮಾಂಗಲ್ಯ ಧಾರಣೆ ಪುನರ್ವಿವಾಹ ಮಾಡ್ಕೊಬೇಕು ಅನ್ನುವವರು ಈ ಕ್ಷೇತ್ರದಲ್ಲಿ ಪುನರ್ವಿವಾಹ ಮರುಮಾಂಗಲ್ಯ ಧಾರಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಗಂಡ ಹೆಂಡತಿ ಸುಖವಾಗಿ ಬಾಳ್ತಾರೆ. ಮತ್ತು ಎಸ್ಪೆಷಲಿ ಈ ಕ್ಷೇತ್ರದಲ್ಲಿ ಆ, ಗಂಡ ಹೆಂಡತಿ ಮದುವೆ ಆದವರು ಡೈವರ್ಸೇ ಆಗಲ್ಲ, ಸುಖವಾಗಿ ಬಾಳ್ತಾರೆ. ಜೊತೆಗೆ ಇವ್ರಿಗೆ ಹುಟ್ಟೋ ಮಕ್ಕಳು ಚೆನ್ನಾಗಿ ಸುಖವಾಗಿ ಬೆಳೀತಾರೆ. ಏಳ್ಗೆ ಅಭಿವೃದ್ಧಿನೂ ಖಂಡಿತವಾಗ್ಲೂ ಹಾಗೇ ಆಗ್ತಾರೆ. ಯಾವ ಕ್ಷೇತ್ರ ಗೊತ್ತಾ? ಪವರ್ಫುಲ್ ಕ್ಷೇತ್ರ. ವಿಡಿಯೋ ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ನೋಡಿ, ಇವತ್ತು ಏನಾಗಿದೆ ಅಂತಂದರೆ, ಇದು ಸೂಕ್ಷ್ಮ ಕಾಲ. ಸೂಕ್ಷ್ಮ ಸ್ವಭಾವದವರು ಎಲ್ಲರೂ ಗ್ರಾಜ್ಯುಯೇಟ್ಸು, ಎಲ್ಲರೂ ಡಬಲ್ ಗ್ರಾಜ್ಯುಯೇಟ್ಸು, ಎಲ್ಲರೂ ಓದ್ತಾ ಇದ್ದಾರೆ, ಎಲ್ಲರೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಿದ್ದಾರೆ. ಎಲ್ರಿಗೂ ಇಂಡಿಪೆಂಡೆಂಟಾಗಿ ದುಡಿದು ಜೀವನ ಮಾಡೋ ಅಂಥ ಒಂದು ಶಕ್ತಿ ತಾಕತ್ತುಗಳು ಇವತ್ತು ಇದೆ. ಹಿಂದೆ 60 ವರ್ಷ, 80 ವರ್ಷ, 100 ವರ್ಷದ ಹಿಂದ್ಗಡೆ ಎಜುಕೇಷನ್ಸ್ ಇಷ್ಟಕ್ಕೊಂದು ಇರಲಿಲ್ಲ. ಮ್ಯಾಕ್ಸಿಮಮ್ 7th 8th 10th ಬೇಡ TCH BA ಓದ್ತಾ ಇದ್ದರು ಆವಾಗ. ಹೆಣ್ಮಕ್ಕಳನ್ನ ಹೊರಗಡೆ ಕಳಿಸ್ತಿರ್ಲಿಲ್ಲ. ಇವಾಗ ಕಾಲ ಚೇಂಜ್ ಆಗಿದೆ, ಎಲ್ಲರೂ ಓದ್ತಾ ಇದ್ದಾರೆ, ಎಲ್ಲರೂ ವಿದ್ಯಾವಂತರು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತಾರೆ. ಸೊ ಹೀಗಾಗಿ ಇಂಥ ಕಾಲದಲ್ಲಿ ಏನಾಗಿದೆ, ಎಲ್ರಿಗೂ ಆಸ್ತಿವಂತರಾಗಿರಬೇಕು, ಎಲ್ರಿಗೂ ಸ್ಥಿತಿವಂತರಾಗಿರಬೇಕು. ಯಾಕೆಂದರೆ ಪಾಪ ಅವ್ರ ಅಪ್ಪ ಅಮ್ಮನೂ ಕಷ್ಟಪಟ್ಟು ಸಾಕಿ ಬೆಳೆಸಿ ಮಾಡಿರ್ತಾರೆ. ತಂದೆ ತಾಯಿ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲೇನು ತಪ್ಪೇನಿಲ್ಲ. ಬಟ್ ಆದರೂ ಇವತ್ತು ಏನಾಗಿದೆ, ಈಗೇನಾಗ್ಬಿಟ್ಟಿದೆ, ಎಲ್ಲರಿಗೂ ದುಡ್ಡು, ಹಣ ಮುಖ್ಯ ಆಗಿಬಿಟ್ಟಿದೆ. ಹಣ, ಆಸ್ತಿ, ಅಂತಸ್ತು, ಮಾನವೀಯತೆಗಿಂತ ಇದು ಭಾಳ ಒಂದು 70% ಇದು ಮುಖ್ಯ ಆಗಿಬಿಟ್ಟಿದೆ. ಸೊ ಹೀಗಾಗಿ ಎಲ್ರಿಗೂ ಫ್ರೀಡಮ್ ಬಿಡಬೇಕು, ಏನು ಅನ್ನಂಗಿಲ್ಲ, ಬೈಯಂಗಿಲ್ಲ, ಯಾರ ಮಾತು ಕೇಳಲ್ಲ. ಈ 20ನೇ ವಯಸ್ಸಿನಿಂದ 35, 38, 40ನೇ ವಯಸ್ಸಿನೊಳಗಡೆ ಇರೋ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ತಿದ್ದಿ ಬುದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ತಿಳ್ಕೊಳಲ್ಲ, ಕಷ್ಟ. ಸೊ ಹಿಂಗಾಗಿ ಈ ವಿಚಾರದಲ್ಲಿ ಎಸ್ಪೆಷಲಿ ಅವ್ರಿಗೇನನ್ನ ಜಾತಕಗಳಲ್ಲಿ ಅವ್ರದ್ದು ಯಾವುದೇ ರಾಶಿ ನಕ್ಷತ್ರಗಳಾಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಅವ್ರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದ್ಬಿಡ್ತು ಅಂದರೆ ಈ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಸಪರೇಷನ್ನು, ಡೈವರ್ಸು, ವಿಚ್ಛೇದನ, ಗಂಡನ ಮೇಲೆ ಅನುಮಾನ, ಹೆಂಡತಿ ಮೇಲೆ ಅನುಮಾನ, ಸಂಶಯಗಳು, ಇನ್ನೊಂದು ಮತ್ತೊಂದು 108 ಬಂದ್ಬಿಡ್ತವೆ. ದುಡ್ಡಿನ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ, ಕೆಲಸದ ವಿಚಾರಕ್ಕೆ, ಮಕ್ಕಳು ವಿಚಾರಕ್ಕೆ 108. ಇವತ್ತೆಲ್ರಿಗೂ ನಾನು ಅನ್ನೋದಿದೆ. 100ಕ್ಕೆ ಒಂದು 70% ನಾನು ಅನ್ನೋದು, ನನ್ನಿಂದ ನಾನೇ ದುಡಿಯೋದು, ನಿನ್ನ ಮಾತು ಯಾಕೆ ಕೇಳಬೇಕು ನಾನು, ಇದು ಬಂದಿದೆ. ಸೊ ಇಂಥ ಕಾಲದಲ್ಲಿ ಯಾರಿಗೂ ಬುದ್ಧಿ ಹೇಳೋಕ್ಕಾಗಲ್ಲ, ಅವರವರೇ ಹೊಂದ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಈ ಪವರ್ಫುಲ್ ಕ್ಷೇತ್ರ ಯಾವುದಪ್ಪ? ಈ ಕ್ಷೇತ್ರದಲ್ಲಿ ಮದುವೆ ಆದರೆ ಡೈವರ್ಸ್ ಆಗಲ್ಲ, ಹುಟ್ಟೋ ಮಕ್ಕಳು ಚೆನ್ನಾಗೇ ಬೆಳೀತವೆ, ಅವು ಸುಖವಾಗಿರ್ತವೆ. ಮತ್ತು ಪುನರ್ವಿವಾಹ ಮಾಡ್ಕೊಂತಿರೋರು, 2ನೇ ಮದುವೆ ಮಾಡ್ಕೊಂತಿರೋರು, 2ನೇ ಮದುವೆಗೆ ಡೈವರ್ಸ್ ಆಗಿ 2ನೇ ಮದುವೆ, ಗಂಡ ಅಥವಾ ಹೆಂಡತಿ ತೀರೋಗಿರ್ತಾರೆ, 2ನೇ ಮದುವೆ ಮಾಡ್ಕೊತಿರೋರು, ಅಥವಾ ಗಂಡ ಹೆಂಡತಿ ಡೈವರ್ಸ್ ಆಗಿ ದೂರ ಸಪರೇಷನ್ಸ್ ಆಗಿರ್ತಾರೆ, ಮತ್ತೆ ನಾವು ಒಂದಾಗಿ ಬಾಳಬೇಕು ಅನ್ನೋರು ಪುನರ್ವಿವಾಹ ಮಾಡ್ಕೊಳೋರು, ಮರುಮಾಂಗಲ್ಯ ಧಾರಣೆ ಮಾಡ್ಕೊಳೋರು ಯಾವ ಕ್ಷೇತ್ರಪ್ಪ ಅಂತಂದರೆ ಕೇರಳದ ಗುರುವಾಯೂರು ಟೆಂಪಲ್.
ಕೇರಳದ ಗುರುವಾಯೂರ್ ಟೆಂಪಲ್ ತುಂಬ ಪವರ್ಫುಲ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮದುವೆ ಆದರೆ ಖಂಡಿತವಾಗ್ಲೂ ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಬಾಳ್ತಾರೆ. ಬಟ್ಟು ನಿಮ್ಮಲ್ಲಿ ಒಂದು ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು. ತಾಳ್ಮೆ ಸಮಾಧಾನಗಳು ಇಟ್ಕೊಬೇಕು. ನಾನೇನು ಮಾತಾಡ್ತಿದ್ದೀನಿ, ನಾನು ಹೇಳಕ್ಕೆ ಹೊರಟಿದ್ದೀನಿ, ನಾನು ಏನು ತಪ್ಪು ಮಾಡ್ತಿದ್ದೀನಿ ಅನ್ನೋದು ಗಂಡ ಹೆಂಡತಿಗಳಲ್ಲಿ ಇಬ್ಬರಲ್ಲೂ ಇದ್ದರೆ ನಿಮ್ಮ ಜೀವನ ಭಾಳ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.